ಬಸನಗೌಡ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀ ರೇವಣಸಿದ್ದೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮುಖಾಂತರ ಸರ್ಕಾರಿ ಪ್ರಾಥಮಿಕ ಶಾಲೆ ರಟ್ಕಲ್ನಲ್ಲಿ ಹಾಗೂ ಕಾಳಿಗೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಮೊಟ್ಟೆ ವಿತರಣೆ ಮಾಡಿ ಮತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಮಕ್ಕಳಿಗೆ ಪೆನ್ನು, ನೋಟ್ಬುಕ್ ಮತ್ತು ಚಾಕ್ಲೇಟ್ ಕೊಡುವ ಮುಖಾಂತರ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಮಾಜಿ ಕೇಂದ್ರ ಸಚಿವ, ಹಾಲಿ ಬಿಜಾಪುರ ಶಾಸಕ ಮತ್ತು ಚಿಂಚೋಳಿ ಸಿದ್ದಶ್ರೀ ಸಕ್ಕರೆ ಕಾರ್ಖಾನೆಯ ಮಾಲೀಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ರೇವಣಸಿದ್ದಪ್ಪ ಶಿವಾಚಾರ್ಯರು, ವೇದಿಕೆ ಅಧ್ಯಕ್ಷತೆ ಶಿವರಾಜ್ ಪಾಟೀಲ್ ಗೋಣಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾರ್ಯಕ್ರಮದ ನೇತೃತ್ವ ರೈತ ಸಂಘ ತಾಲೂಕು ಘಟಕದ ಅಧ್ಯಕ್ಷ ವೀರಣ್ಣ ಗಂಗಾಣಿ ಮತ್ತು ವೀರಯ್ಯ ಬುಕುಟ್ಕಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ರೈತ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾದ ವೀರಣ್ಣ ಗಂಗಾಣಿ ಅವರು ಮಾತನಾಡಿದರು. ಭೀಮರಾಯ್, RJ32 ಕನ್ನಡ ನ್ಯೂಸ್, ಕಾಳಗಿ. ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದುವರೆದಿರುವ ದಿನಗಳಲ್ಲಿ ಈ ಕರ್ನಾಟಕದಲ್ಲಿ ಎಲ್ಲಾ ಜಾತಿ ಜನಗಳನ್ನು ಒಂದುಗೂಡಿಸಿ ಕರ್ನಾಟಕದಲ್ಲಿ ಬಡವರ ಒಂದು ಧ್ವನಿಯಾಗಿ ಅವರು ಹೊರಹೊಮ್ಮಲೆಂತ ಈ ಒಂದು ಅವರ ಹುಟ್ಟು ಹಬ್ಬಕ್ಕೆ ನಾನು ಶುಭ ಕೋರುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ. ಅಂತ ಮಹಾನುಭಾವ ನಮ್ಮ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ನಮ್ಮ ಭಾಗದ ತಾಲೂಕಿನ ಎಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮ ದಯಮಾಡಿ ನಮ್ಮ ಕಾಳಗಿ ತಾಲೂಕಿನ ಮಾಧ್ಯಮ ಮಿತ್ರ ಬರ್ಲಕತ್ತಾರ, ಅವರು ಕೂಡ ಈ ನಮ್ಮ ಕಾರ್ಯಕ್ರಮ ಮತ್ ಸರ್ ಯಾರು? ಹೌದಾ? ಬರ್ರಿ ಸರ್, ಬರ್ರಿ. ಇವತ್ತಿನ ದಿವಸ ನಮ್ಮ ತಾಲೂಕು ವತಿಯಿಂದ ಹೋದ ಸಲ ನಾವು ಮಲ್ಲಿನಾಥ್ ಪಾಟೀಲ್ ಅವರು ಹುಟ್ಟುಹಬ್ಬದ ನಿಮಿತ್ತ ಮಾಡಿದ್ವಿ. ಅದು ಅಕ್ಟೋಬರ್ 2 ಬರ್ತದ. ಮಕ್ಕಳು ಒಂದು 10-20 ಜನನೇ ಇರ್ಬೇಕಪ್ಪ. ಅದಕ್ಕೆ ನಾವು ಪಟಾಂಗ ಆಗಲಿಲ್ಲ, ಮಕ್ಕಳಿಗೆ ನೋಡೋಣ ಆಗಲಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ಟೀಚರ್ಸ್ ಜೊತೆ ಕೂಡ ಮಾಡೋದು. ಅದಕ್ಕಾಗಿ ಇವತ್ತಿನ ದಿವಸ ಮಾನ್ಯ ಬಿಜಾಪುರ ಶಾಸಕರು ಇವತ್ತಿನ ದಿವಸ ಎಷ್ಟು ಸಂತೋಷ ಆಲತ್ತದ ಅಂತ ಕೇಳಿದ್ರ ನಮಗೆ ಎಂದೂ ಆಗಿಲ್ಲ ಅಂತ ಸಂತೋಷ ಆಲತ್ತದ ಇವತ್ತು. ಯಾಕಪ್ಪ ಅಂತ ಕೇಳಿದ್ರ ಎಲ್ಲಿ ಬಿಜಾಪುರ, ಎಲ್ಲಿ ಚಿಂಚೋಳಿ, ಎಲ್ಲಿ ರಟ್ಕಲ, ನಮ್ಮ ಮಠ ಸ್ಕೂಲ, ಎಲ್ಲಿ ನಮ್ಮ ಮಕ್ಕಳು ನೋಡ್ರಿ ಎಂತ ಅವಿನಾಭಾವ ಸಂಬಂಧದ ಇವತ್ತಿನ ದಿವಸ. ಯಾಕಂದ್ರ ಅಂತ ಮಹಾನುಭಾವರು ಹುಟ್ಟು ಹಬ್ಬ ಮಾಡ್ತೇವಂದ್ರ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾ ಭಾವಿಸಿನಿ. ಅದಕ್ಕಾಗಿ ಇವತ್ತಿನ ದಿವಸ ಮಾಜಿ ಕೇಂದ್ರ ಸಚಿವರು, ಹಾಲಿ ಬಿಜಾಪುರ ಶಾಸಕರು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಸಿದ್ದಶ್ರೀ ಕಾರ್ಖಾನೆ, ಎಂಥ ಕಾರ್ಖಾನೆ ಅದು? ಸಕ್ಕರೆ ಕಾರ್ಖಾನೆ ಅಂತ ಕೇಳಿದ್ರೆ ಸುಮಾರು 1500 ಜನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಸರ್ಕಾರಿ ಮತ್ತು ಸ್ಕೂಲ್ ಅದ, ಅಲ್ಲಿ ಹಾಸ್ಪಿಟಲ್ ಅದ, ಪೆಟ್ರೋಲ್ ಬಂಕ್ ಅದ, ಹೋಟೆಲ್ ಅದ, ಎಲ್ಲ ಥರದ ಅಂತ ಮಹಾನುಭಾವರು ನಮ್ಮ ಹಿಂದುಳಿದ ಚಿಂಚೋಳಿ ತಾಲೂಕಿನಲ್ಲಿ ಇಂಥ ಒಂದು ದೊಡ್ಡ ಕಾರ್ಖಾನೆ ಹಾಕಿದಾರ. ಅಂತವರ ಒಂದು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಂದು ನಮ್ಮ ರಟ್ಕಲ ನಡುವಿನ ಮಠದಲ್ಲಿ ಈ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡತ್ತೀವಿ. ಈ ಹುಟ್ಟು ಹಬ್ಬದ ಆಚರಣೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಚಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಗೋಣಗಿ ಅವರು, ಕಲಬುರಗಿ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರೈತ ಸಂಘದ ನೋಡ್ರಿ. ಅವ್ರದ್ದು ಹೆಂಗಂತ ಕೇಳಿದ್ರ ನಾವ್ ಏನಿದ್ರು ರೈತರ ಪರವಾಗಿ ಯಾವುದೇ ಕಾರ್ಯಕ್ರಮ ರೈತರದಲ್ಲಿ ನಾವ್ ಎಲ್ಲದರ ಭಾಗಿಯಾಗ್ತೀವಿ. ಅವ್ರಿಗೆ ಗೌಡ್ರೆ ಇಂತ ಒಂದು ಕಾರ್ಯಕ್ರಮ ಇಟ್ಕೊಂಡೆ ಅಂದ್ರೆ ಬಾಳ ಚಲೋ ಆಯ್ತಪ್ಪ, ಬರ್ತೀವಿ ನಾವು ಅಂತ ಹೇಳಿದ್ರು ಅವ್ರು. ಅದೇ ರೀತಿಯಾಗಿ ರಮೇಶ್ ಸಿದ್ದನಾಥ್ ಹೆಬ್ಬಾಳ್ ಅವರು ರೈತ ಮುಖಂಡರು,
ರಮೇಶ್ ಹಿಂಗ್ ಅದ ನೋಡ್ರಿ ಕಾರ್ಯಕ್ರಮ ಬರ್ರಿ ಅಂದಾಗ ಆಯ್ತ್ರಿ ಅಂದ್ರು, ಅವರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ತುಂಬ ಧನ್ಯವಾದಗಳು. ನಮ್ಮ ಆತ್ಮೀಯರಾದ ನಮ್ಮ ಗುರುಗಳಾದ ನಾಗಸ್ವಾಮಿ ಸಾಲಿಮಠವ್ರು, ನಾವು ಅವ್ರಿಗೆ ಏನೂ ಕರೆದಿಲ್ಲ, ಇಲ್ಲೇ ಇದ್ರು ಅವ್ರು. ಅಪ್ಪರ ಬರ್ರಿ ಕೂಡ್ರಿ ಅಂದ್ರಪ್ಲೆ ಬಂದು ಕುಂತ್ಬಿಟ್ರು. ಅವ್ರಿಗೆ ಕೂಡ ನಮಸ್ಕರಿಸುತ್ತಾ, ಮತ್ತು ಗ್ರಾಮದ ದಲಿತ ಮುಖಂಡರು, ಆತ್ಮೀಯರು, ಸಹೋದರರಾದ ವಿಜಯ್ ಕುಮಾರ್ ಜಡಿಗೆ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ SDMC ಅಧ್ಯಕ್ಷರಾದ ವೀರೇಶ್ ಬುಕ್ಕುಟಿಗೆ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಶರಣು ಸೀಗಿ ಬಿಜೆಪಿ ಯುವ ಮುಖಂಡರು ಅವರಿಗೂ ಕೂಡ ನಮಸ್ಕರಿಸುತ್ತಾ, ನಮ್ಮ ಆತ್ಮೀಯರಾದ ನಾವು ಎಲ್ಲೇ ಕರೆದರೂ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ ಮಲ್ಲು ಹೂಗಾರ್ ಮುಖರಂಬ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಮತ್ತು ಜಗು ಹೆಬ್ಬಾಳ್ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಷ್ಟೊತ್ತನೇ ಹೇಳಿದೆವು, ಯಾರ್ದಂತ ಹೆಸರು ಹೇಳಿ ನಾವು ಹುಟ್ಟುಹಬ್ಬ. ಎಂಥ ಮಹಾನುಭಾವರಿ, ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಅಂತೆ ಖ್ಯಾತಿ ಪಡೆದಂತ, ಕರ್ನಾಟಕ ತುಂಬೆಲ್ಲ ತಮ್ಮದೇ ಆದ ಛಾಪ ಮೂಡಿಸಿರ್ತಕ್ಕಂಥ ಯಾವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಇಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಮಕ್ಕಳಿಗೆ ಒಂದು ನೋಟ್ಬುಕ್ ಪೆನ್ನು ಕೊಡುವ ಮುಖಾಂತರ ನಮ್ಮ ಗ್ರಾಮದಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಿರಿ. ಮತ್ತೆ ಇದೇ ರೀತಿ ಇನ್ನೂ ಅವರು ಹುಟ್ಟುಹಬ್ಬ ಹೆಚ್ಚಿನ ರೀತಿಯಲ್ಲಿ ಮಾಡ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ. ಇವತ್ತಿನ ದಿವಸ ನಾವು ನಿನ್ನೆ ದಿನ 2 ವರ್ಷದ ಹಿಂದ್ರಿ ಗೌಡ್ರಿ ಅಪ್ಪೋರೆ ತಮ್ಮನು ಗೊತ್ತಿರ್ಲಿ, ಕಾಳಗಿ ಪಟ್ಟಣದಲ್ಲಿ ಬಂದಿರು ಗುರುಗಳೇ 2 ವರ್ಷದ ಹಿಂದ 12ನೇ ತಾರೀಕು 12ನೇ ತಿಂಗಳು 2023 ಗೌಡ್ರೆ ರಟ್ಕಲ್ ಗ್ರಾಮ ಒಂದು ದೊಡ್ಡ ಗ್ರಾಮ ನಮ್ಮ ತಾಲೂಕದಾಗ ಸುಮಾರು 10-12 ಸಾವಿರ ಜನಸಂಖ್ಯೆ ಹೊಂದಿದೆ. ಶನಿವಾರ ದಿವಸ ಬಜಾರ್ ಆಗ್ತದ, ಪ್ರತಿನಿತ್ಯ 100 ಜನ ಇಲ್ಲಿ ವ್ಯಾಪಾರ ಉದ್ಯೋಗಕ್ಕಾಗಿ ಬರ್ತಾರ. ಒಂದು ಸಿದ್ಧಶ್ರೀ ಬ್ಯಾಂಕ್ ತಮ್ಮದು ನಮ್ಮ ರಟ್ಕಲ್ ಗ್ರಾಮಕ್ಕೆ ಕೊಡ್ಬೇಕಂತ ಕೇಳಿದಾಗ ಒಂದೇ ಮಾತಿಗೆ ಈ ರೈತ ಮುಖಂಡರ ನಂಬರ್ ತಗೋರಪ್ಪ, ನಾಳೆ ನಾಡ್ದು ರಟ್ಕಲ್ಗೆ ಹೋಗಿ ವಿಸಿಟ್ ಮಾಡ್ರಿ, ಅವ್ರ ಬಳಿ ಒಂದು ಸಿದ್ಧಶ್ರೀ ಕೂಡ ವ್ಯವಸ್ಥೆ ಮಾಡ್ರಿ ಅಂದಾಗ ಮುಂದೆ ಒಂದು 10-15 ದಿವಸನಿಗೆ ಬಂದು ವೀಕ್ಷಣೆ ಮಾಡಿದ್ರು. ಇಲ್ಲಿ ಗೊತ್ತಿರ್ಬೋದು, ಬಾಜಾರ್ದಾಗ ನಾನು ಕರ್ಕೊಂಡ್ಬಂದಿದ್ದೆ, ನಮ್ಮ ಬಿಲ್ಡಿಂಗ್ ತೋರಿಸಿ ನಮ್ಮ ಊರು ನೋಡ್ಕೊಂಬರಕ್ಕೆ ನಡ್ರಿ ಅಂತ ಕೆಲಸ ಕಾರ್ಯ ಮಾಡೋರಿಗೆ ತೊಗೊಂಬಂದಿದಾಗ ಇಡೀ ನಮ್ಮ ಬಜಾರ್ ತೋರಿಸ್ಕೊಂಡು ಹೋದಾಗ ಆಯ್ತು ನೀವು ಮಾಡಿಬಿಡ್ತೀವಿ, ಎಲ್ಲ ರೀತಿಯಲ್ಲಿ ಅದ ಇಲ್ಲಿ ಅನುಕೂಲ ಮಾಡಮ್ರಿ, ಅವ್ರಿಗೂ ಅನುಕೂಲ ಆಗಲಿಲ್ಲ, ರೈತರಿಗೆ ಉದ್ಯೋಗ ಮಾಡೋರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತು ಹೇಳಿದಾಗ ಮುಂದೆ ಅನಿವಾರ್ಯ ಕಾರಣದಿಂದ ಕಾರ್ಖಾನೆ ಬಂದಾಗಿತ್ತು, ಸ್ವಲ್ಪ ವಿಳಂಬ ಆಯ್ತು. ಅದಾದ ನಂತರ ಮತ್ತೆ ಮುಂದೆ 3-4 ಸಲ ಶಿವರಾಜ್ ಪಾಟೀಲ್ ಅವರಾಗಲಿ, ರಮೇಶ್ ಅವರಾಗಲಿ, ಇನ್ನು ಚಿಂಚೋಳಿದ ರೈತ ಮುಖಂಡರಾಗಲಿ ಎಲ್ಲರೂ ಕೂಡ ನಾವು ಇಲ್ಲಿ ಸಿದ್ಧಶ್ರೀ ಏನಾಯ್ತು ರಟ್ಕಲ್ದಾಗ ಅಂದಾಗ ಇಲ್ಲಿ ಆಗ್ಲತ್ತದ ಮಾಡತ್ತಿ ಹಿಂಗೆ ಮಾಡಮ್ ತೋರಂತ ಅವರು. ಅದೇ ರೀತಿಯಾಗಿ ಅವರು ಹೇಳಿದ ಪ್ರಕಾರ ಮತ್ತೆ ಅವತ್ತಿನ ದಿವಸ ರೇವಣಸಿದ್ದ ಅಣಕಲ್ ಬಂದಿದ್ರು, ಮತ್ತು ಹನುಮಂತರ ಒಳಕಿಂಡಿ ಬಂದಿದ್ರು ಅವತ್ತು ಕಾಳಗಿ ನಮ್ಮ ಜೊತೆ, ಮತ್ತು ನಮ್ಮ ಶ್ರೀಶೈಲ್ ಭೈರಪ್ ಇದ್ದರು, ಚಿತ್ತು ಜಾಧವ್ ಅಂತಿದ್ರು. ಇವರೆಲ್ಲರೂ ಕೂಡ ನಾವು ಹೇಳಿದಾಗ ಒಂದೇ ಮಾತಿಗೆ ನಮ್ಮ ಮಾತಿಗೆ ಸ್ಪಂದಿಸಿ ಇವತ್ತು ಸಿದ್ಧಶ್ರೀ ಬ್ಯಾಂಕ್ ಕೊಟ್ಟಾರ ನಮ್ಮಲ್ಲಿ. ಈಗ ಆಲ್ರೆಡಿ ಸಿದ್ಧಶ್ರೀ ಬ್ಯಾಂಕ್ ನಮಗೆ ಒಂದು ಅಂದಾಜು ಪ್ರಕಾರ 152ನೇ ನಮ್ಮ ರಟ್ಕಲ್ ಬ್ರಾಂಚ್ ಅದ ರೀ. ಬಿಜಾಪುರದ ಏನು ಸಿದ್ಧಶ್ರೀ ಬ್ಯಾಂಕ್ ಅದ 152ನೇ ಬ್ರಾಂಚ್ ಇದೆ. ಅದಕ್ಕಾಗಿ ಅದರ ಉಪಯೋಗ ಸಹ ನಾವೆಲ್ಲರೂ ತೆಕ್ಕೊಳ್ಳೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ದಿವಸ ನಮಗೆ ಈ ಒಂದು ಬರ್ತ್ಡೇ ಆಚರಣೆ ಮಾಡಕ್ಕೆ ನಮ್ಮ ಪೂಜ್ಯರು ಆಯ್ತು ಬರ್ರಿ ಅಂತ ಹೇಳಿರ್ತಾರ, ಅಂತ ಪೂಜ್ಯರಿಗೆ ನಮಸ್ಕರಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಈಗ ಪಾದಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆ ಕುಂತಂದು ಎಲ್ಲ ಮುಖಂಡರು ನಮಸ್ಕರಿಸುತ್ತಾ ಇವತ್ತು ಹಾಗೂ ಟೀಚರ್ಸು ಮುದ್ದು ಮಕ್ಕಳಿಗೆ ನಮಸ್ಕರಿಸುತ್ತಾ ಯತ್ನಾಳವರು ಹುಟ್ಟಿದಪ್ಪ ನಮ್ಗೆ ಆಚರಿಸ್ಲಕ್ಕೆ ಈ ಮಠದಾಗ ನಮ್ಗೆ ಆಸ್ಪದ ಮಾಡಿಕೊಟ್ಟಿದ್ದಕ್ಕೆ ಮಕ್ಕಳಿಗೂ ಹಾಗೂ ಶಿಕ್ಷಕರು ಧನ್ಯವಾದಗಳು ಹೇಳ್ತಾ ಇವತ್ತು ನೀವು ಒಂದು ಪ್ರಶ್ನೆ ಕಾಡ್ತದೆ. ಯಾಕಪ್ಪ ಅಂದ್ರೆ ಎಲ್ಲಿ ಯತ್ನಾಳ್ಗೌಡರು ಎಲ್ಲಿದ್ದು ಇವ್ರು ಯಾಕೆ ಮಾಡ್ತಾರ ಅಂತ ನಿಮ್ಮ ಕ್ವಶನ್ ಆಗ್ತದ. ಆದ್ರೆ ನಾವು ಯಾಕೆ ಮಾಡ್ಲತ್ತೀವಿ ಅಂದ್ರೆ ನಮ್ಮ ಭಾಗದ ರೈತರಿಗೆ ಬೆಳಕಾಗಿ ಬಂದಾರ ಅವರು. ಯತ್ನಾಳವರು ಬೆಳಕಾಗಿ ಬಂದಾರ ನಮ್ಮ ಭಾಗದ ರೈತರು. ಮುಂದಿನ ಮಕ್ಕಳು ನಮ್ಗೆ ರೈತರಿಗೆ ಎಲ್ಲರಿಗೆ ಉದ್ಧಾರ ಮಾಡ್ಲಕ್ಕೆ ಬಂದಾರ ಅಂತೇಳಿ ನಾವು ಈ ರೈತ ಸಂಘದ ವತಿಯಿಂದ ಇವತ್ತು ಈ ಮಠದಾಗ ನಾವು ಅವರು ಹುಟ್ಟುಹಬ್ಬ ಹಮ್ಮಿಕೊಂಡಿದ್ದೇವೆ. ಹಾಗೆ ನಮ್ಗೆ ಆಸ್ಪದ ಮಾಡಿಕೊಟ್ಟಿರೋಂಥ ಎಲ್ಲ ಶಿಕ್ಷಕ ವೃಂದರಿಗೆ ನಾವು ಧನ್ಯವಾದ ಹೇಳ್ತಾ ಅಪ್ಪರಿಗೆ ಧನ್ಯವಾದ ಹೇಳ್ತಾ ನಾವು